ನಮಸ್ಕಾರ. ನನ್ನ ಹೆಸರು ಜಗದೇವಪ್ಪ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೈಕಾಲಜಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ತಿಪ್ಟೂರು. ಕಳೆದ ಅಧಿವೇಶನದಲ್ಲಿ ನಾವು ತಾರಾಂಡ್ರವರ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಅಂದರೆ ಪ್ರಯತ್ನ ದೋಷ ಕಲಿಕೆಯನ್ನು ಕಲ್ತೀವಿ. ಸೊ ಆ ಪ್ರಯತ್ನ ದೋಷದ ಕಲಿಕೆಯ ಒಂದು ವಿಮರ್ಶೆಯ ರೂಪದಲ್ಲಿ ಬಂದಂಥ ಕಲಿಕೆಯೇ ಅಂತರ್ದೃಷ್ಟಿ ಕಲಿಕೆ. ಸೊ ಟುಡೇ ವಿ ಆರ್ ಡಿಸ್ಕಸ್ಸಿಂಗ್ ಅಬೌಟ್ ದಿ ಇನ್ಸೈಟ್ ಲರ್ನಿಂಗ್. So insight, our objective is to understand the insight learning. So what is insight learning? So insight learning, which is conducted by the Gestalt school. So they belongs to German psychologist. So they conducted so many experiment on so many animals. So insight learning, German psychologist Wolfgang Kohler was studying the behavior of apes. He is namely called Sultan. He designed some simple experiments that led to the development of one of the first cognitive theories of learning, which he called insight learning. So which is the most important cognitive theory? It is called the insight learning by the Wolfgang Kohler, who belongs to the German psychologist, and his group is, so his school is the German school, which is called Gestalt school. So here the insight is the learning theory, immediate and clear learning or understanding that takes place without over trial and error testing. Insight occurs in human learning when people recognize relationships, means make novel association between objects or actions that can be help them solve new problems. So ape, he conducted an ape called Sultan. Here ape has been used a synonym for monkey or for naming any primate with a human like appearance, particularly those without a tail. Biologists have traditionally used the term ape to mean a member of the superfamily Humanidae other than humans, but more recently to mean all members of Humanidae. So here we evolved and discerned from the common ancestor of apes which lived and died in the distant past. This means that we are related to the apes and that we are apes ourselves, and alongside us the other living ape species have also evolved from that same common ancestor and exist today in the wild and zoos. So here he told apes like a human beings. Ape is nothing but a human beings. So here we are discussing about the insight learning. ಸೊ ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಅಂತರ್ದೃಷ್ಟಿ ಕಲಿಕೆ ಅಂತೀವಿ. ಅಂತರ್ದೃಷ್ಟಿ ಕಲಿಕೆ ಅಂದರೆ ತಾರಾಂಡೈಕ್ರವರು ಹೇಳಿದ ಪ್ರಯತ್ನ ದೋಷ ಸಿದ್ಧಾಂತದ, ಅಂದರೆ ಕತೆ ಥರ ಪ್ರಯತ್ನ ಮಾಡ್ತಾ ಕಲಿಯೋದಲ್ಲ. ಮನುಷ್ಯನಿಗೆ ಅಥವಾ ಜೀವಿಗೆ ತನ್ನದೇ ಆದಂಥ ಅಸ್ತಿತ್ವ ಇದೆ, ಮಾನಸಿಕ ಅಸ್ತಿತ್ವ ಇದೆ, ಅವನಲ್ಲಿ ಸಡನ್ನೆಸ್ ಇದೆ, ತಕ್ಷಣ ಹೊಳೆಯುತ್ತೆ. ಇನ್ಸೈಟ್ ತಕ್ಷಣ ಅಂದರೆ ಅವನಲ್ಲಿ ಒಂದು ಏನೋ ಇದೆ. ಅದಕ್ಕೆ ಅವ್ರು ಹೇಳೋದು ಗೆಸ್ಟಾಲ್ಟ್ ಅವರು, ಹೋಲ್ ಈಸ್ ಎ ಡಿಫ್ರೆಂಟ್ ಫ್ರಮ್ ಇಟ್ಸ್ ಪಾರ್ಟ್. ನೀವು ಭಾಗವಾಗಿ ನೋಡೋದಕ್ಕಿಂತ ಒಂದು ಸಮಗ್ರವಾಗಿ ನೋಡಿ. ಸಮಗ್ರತೆ ಅನ್ನೋದು ಭಾಗದ ಒಂದು ಬೇರೆ ರೂಪನೇ ಕೊಡುತ್ತೆ ಅಂಥೇಳಿ ಅವರು ಮಂಕಿ ಮೇಲೆ ಪ್ರಯೋಗ ಮಾಡ್ತಾರೆ. ಅವರು ಮಂಕಿ ಮೇಲೆ ಬಾಕ್ಸ್ಗಳನ್ನಿಟ್ಟು, ಕೋಲುಗಳನ್ನಿಟ್ಟು ಈ ಎಲ್ಲ ಪ್ರಯೋಗಗಳ ಮಾಡಿ, ಈ ಎಲ್ಲ ಪ್ರಯೋಗಗಳ ಆಧಾರದ ಮೇಲೆ ಅವರೊಂದು ನಿರ್ಣಯಕ್ಕೆ ಬರ್ತಾರೆ. ಅದೇ ಅಂತರ್ದೃಷ್ಟಿ ಕಲಿಕೆ. ಅಂದರೆ ಕೋಲುಗಳು ನಿಲ್ಕದೇ ಇದ್ದಾಗ ಎರಡು ಕೋಲು ಜೋಡಣೆ ಮಾಡೋದು, ಬಾಕ್ಸ್ಗಳನ್ನು ಒಂದು ಜೋಡಣೆ ಮಾಡೋದು. ಹೀಗೆ ಕೊಯ್ಲರ್ ಅವರು ಈ ಪ್ರಯತ್ನ ದೋಷ ಕಲಿಕೆಗೆ ವಿಮರ್ಶವಾಗಿ ಹೇಳ್ತಾರೆ. ಅಂದರೆ ವ್ಯಕ್ತಿಯಲ್ಲಿ ತನ್ನತನ ಇದೆ, ಅಂದರೆ ಇನ್ಸೈಟ್ ಅಂತರ್ದೃಷ್ಟಿ, ಸಡನ್ನೆಸ್ ತಕ್ಷಣ ಒಳೆಯೋದು ಅಂತಕ್ಕಂಥದ್ದು.
ಅಂದರೆ ಆ ವ್ಯಕ್ತಿ ತನ್ನತನ, ಅಂದರೆ ಇಲ್ಲಿ ಭಾಗವಾಗಿ ನೋಡೋದಲ್ಲ. ಹೋಲ್ ಈಸ್ ಎ ಡಿಫ್ರೆಂಟ್ ಫ್ರಮ್ ಇಟ್ಸ್ ಪಾರ್ಟ್. ಅಂದರೆ ಭಾಗ ಅಂತಕ್ಕಂಥದ್ದು ಸಮಗ್ರ ಅರ್ಥ ಕೊಡಲ್ಲ. ಸಮಗ್ರತೆಯೇ ಬೇರೆ, ಭಾಗನೇ ಬೇರೆ. ಅದನ್ನು ಜೋಡಣೆ ಮಾಡಬೇಕು. ಆ ಭಾಗಗಳನ್ನು ಜೋಡಿಸಿ ನಾವು ಕಲಿಕೆಯನ್ನು ನೋಡಬೇಕು. ಆ ಭಾಗಗಳಿಂದ ನಮಗೆ ಆ ಕಲಿಕೆ ಆಗುತ್ತೆ ಅಂತಕ್ಕಂಥದ್ದು, ಅಂತರ್ದೃಷ್ಟಿಯಿಂದ ಕಲಿಕೆ ಆಗುತ್ತೆ ಅಂತಕ್ಕಂಥದ್ದು ಕೊಯ್ಲರ್ ಅವರು, ಜರ್ಮನಿಯ ಮನೋವಿಜ್ಞಾನಿಯಾದಂಥ ಕೊಯ್ಲರ್ ಅವರು ಗೆಸ್ಟಾಲ್ಟ್ ಪಂಗಡಕ್ಕೆ ಅಂದರೆ ಸಮಗ್ರತಾವಾದಿಗಳಂತೇನು ನಾವು ಕರಿತೀವಿ, ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದಿಂದ ಅಂತರ್ದೃಷ್ಟಿ ಕಲಿಕೆಯಾಗುತ್ತೆ. ಆ ಅಂತರ್ದೃಷ್ಟಿ ಆಗಬೇಕಾದ್ರೆ ಈ ಒಂದು ವ್ಯಕ್ತಿಯಲ್ಲಿ ತನ್ನತನ ಇದೆ, ಅವನಲ್ಲಿ ತಕ್ಷಣ ಹೊಳೆಯೋ ಸಾಮರ್ಥ್ಯ ಇದೆ, ಒಂದು ಮಾನಸಿಕ ಸಾಮರ್ಥ್ಯ ಇದೆ, ಆ ಆಧಾರದ ಮೇಲೆ ಕಲಿತಾನೆ ಅಂತಕ್ಕಂಥದ್ದೊಂದು ಹೇಳಿದ್ದಾರೆ. ಇವತ್ತಿಗೆ ಈ ಒಂದು ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಈ ಮುಂದಿನ ಅಧಿವೇಶನದಲ್ಲಿ ಮತ್ತೊಂದು ಪರಿಕಲ್ಪನೆಯ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಈ ಒಂದು ಅಧಿವೇಶನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದ ಅಂಥೇಳಿ ಈ ಅಂತರ್ದೃಷ್ಟಿ ಕಲಿಕೆ ಅಥವಾ ಒಳನೋಟ ಕಲಿಕೆ ಅಂತಕ್ಕಂಥದ್ದು ಇವತ್ತಿಗೆ ನಿಮಗೆಲ್ಲರಿಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಆ ಅರ್ಥ ಆಗಿದೆ ಅಂದ್ಕೊಂಡು ಇವತ್ತಿನ ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.